ಅದೇ ದೇಶ, ಅದೇ ಜಂತರ್ ಮಂತರ್, ಅದೇ ಪಾರ್ಲಿಮೆಂಟು, ಅದೇ ರೀತಿಯ ಸತ್ಯಾಗ್ರಹ. ಆದರೆ ರಾಜಕಾರಣಿಗಳ ಭಾಷೆಗಳು ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ 2011ರ ಅಣ್ಣಾ ಹಜಾರೆ ಸತ್ಯಾಗ್ರಹ ಮತ್ತು 2026ರ ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹ ಒಂದೊಳ್ಳೆಯ ಉದಾಹರಣೆಯಾಗಿದೆ. 2011ರಲ್ಲಿ ಅಣ್ಣಾ ಹಜಾರೆ ಜಂತರ್ ಮಂತರ್ನಲ್ಲಿ ನಿರಾಹಾರ ಸತ್ಯಾಗ್ರಹ ಮಾಡ್ತಾ ಇದ್ರು. ಅಧಿಕಾರದಲ್ಲಿ ಕಾಂಗ್ರೆಸ್ ಇತ್ತು, ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಇದ್ರು, ವಿರೋಧ ಪಕ್ಷದಲ್ಲಿ ಬಿಜೆಪಿ ಇತ್ತು, ಪಾರ್ಲಿಮೆಂಟ್ ಅಧಿವೇಶನ ನಡೀತಾನೂ ಇತ್ತು. ಅಣ್ಣಾ ಹಜಾರೆ ಅವರ ಸತ್ಯಾಗ್ರಹದ 12ನೇ ದಿನ ವಿರೋಧ ಪಕ್ಷದ ನಾಯಕಿಯಾಗಿದ್ದ ಸುಷ್ಮಾ ಸ್ವರಾಜ್ ಮಾತಿಗೆ ನಿಂತರು. ಇವತ್ತಿಗೆ ಅಣ್ಣಾ ಹಜಾರೆ ಅವರ ಸತ್ಯಾಗ್ರಹ ಆರಂಭವಾಗಿ 12 ದಿನಗಳಾಗಿವೆ. ಇದು ಜನರ ಸತ್ಯಾಗ್ರಹ. ಸರ್ಕಾರ ಯಾಕೆ ಕಿವುಡಾಗಿದೆ ಎಂದು ಅವರು ಪ್ರಶ್ನಿಸಿದರು. आज 11वें दिन में अन्ना जी का अनशन प्रवेश कर गया है. 11 पूरे हो गए. 12वें दिन में उनका अनशन प्रवेश कर गया. 74 वर्ष का व्यक्ति लड़ रहा है वहां बैठ करके. लोग उसके साथ जुड़े हैं, उमड़ घुमड़ कर आंदोलन में आ रहे हैं. ಇದಾಗಿ 15 ವರ್ಷಗಳೇ ಕಳೆದಿವೆ. 2026ರಲ್ಲಿ ಮತ್ತೆ ಜಂತರ್ ಮಂತರ್ನಲ್ಲಿ ನಿರಾಹಾರ ಸತ್ಯಾಗ್ರಹ ಪ್ರಾರಂಭವಾಗಿದೆ. ಸೋನಂ ವಾಂಗ್ಚುಕ್ ಎಂಬ ಅಪ್ಪಟ ದೇಶಪ್ರೇಮಿ ನಿರಾಹಾರ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. 18ನೇ ದಿನವೂ ಕಳೀತಾ ಇದೆ. ಈಗ ಅಧಿಕಾರದಲ್ಲಿ ಬಿಜೆಪಿ ಇದೆ, ಪ್ರಧಾನಿಯಾಗಿ ನರೇಂದ್ರ ಮೋದಿ ಇದ್ದಾರೆ. ಅಂದು ಅಣ್ಣಾ ಹಜಾರೆಯ ನಿರಾಹಾರ ಸತ್ಯಾಗ್ರಹವನ್ನು ದೇಶದ ಜನರ ಸತ್ಯಾಗ್ರಹ ಎಂದು ಹೇಳಿದ್ದ ಅದೇ ಬಿಜೆಪಿ ಇವತ್ತು ಈ ಸತ್ಯಾಗ್ರಹಿಗಳ ಗುಂಪನ್ನು ಹೇಗೆ ಕರೀತಾ ಇದೆ ಗೊತ್ತೇ? ಟೆರರಿಸ್ಟ್ಗಳ ಬಿ ತಂಡ. ಹೀಗೆ ಅಂದವರು ಬೇರಾರೂ ಅಲ್ಲ, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. जंतर मंतर पर एक कॉकरोच जनता पार्टी आई है, वो भी अपना प्रदर्शन कर रही है इसी मुद्दे को लेकर के. उस बारे में आप क्या कहेंगे? ये तो दहशतगर्दों का बी टीम है. जिन लोगों को प्रजातंत्र ने सरे से अस्वीकार किया, वो छद्म रूप में आके इस प्रकार की व्यवस्था के पीछे पड़े हैं. जो लोग देश को तोड़ने वाले लोगों की नारा लगाते हैं उस जगह पे, ये सब आइडेंटिफाइड हो चुके लोग है कौन, मुद्दा क्या है, क्यों करना चाहते हैं. ये कुछ लोगों को देश की प्रगति में भरोसा ही नहीं है. ವೀಕ್ಷಕರೇ, ಎಡಿಟರ್ ಸ್ಪೀಕ್. ಆಡಳಿತದಲ್ಲಿ ಇಲ್ಲದಿರುವಾಗ ಮತ್ತು ಆಡಳಿತಕ್ಕೆ ಬಂದಾಗ ರಾಜಕಾರಣಿಗಳ ಭಾಷೆ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಈ 2 ದೃಷ್ಟಾಂತಗಳು ಧಾರಾಳ ಸಾಕು. ಅಣ್ಣಾ ಹಜಾರೆ ಆಗ್ರಹವನ್ನು ಮನಮೋಹನ್ ಸಿಂಗ್ ಸರ್ಕಾರ ಸ್ವೀಕರಿಸಿತು. ಲೋಕಪಾಲ್ ಮಸೂದೆಯನ್ನು ಕಾಯ್ದೆಯಾಗಿ ಅಂಗೀಕರಿಸಿತು. ಆ ಮೂಲಕ ಅವರ ನಿರಾಹಾರ ಸತ್ಯಾಗ್ರಹವನ್ನು ಗೌರವಿಸಿತು. ಈಗ ಸೋನಂ ವಾಂಗ್ಚುಕ್ ಅವರ ನಿರಾಹಾರ ಸತ್ಯಾಗ್ರಹ ಮುಂದಿಟ್ಟಿರುವ ಬೇಡಿಕೆ 2. 1. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. 2. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಳಿಕ ಖಿನ್ನತೆಗೆ ಜಾರಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಆದರೆ ಈ ಸರ್ಕಾರ ಈ ವಾಂಗ್ಚುಕ್ ಕಡೆಗೆ ತಿರುಗಿ ನೋಡ್ತಾನೇ ಇಲ್ಲ. ಅವರ ಜೊತೆಗೆ ಮಾತುಕತೆಯನ್ನೇ ನಡೆಸ್ತಾ ಇಲ್ಲ. ಜಂತರ್ ಮಂತರ್ಗೆ ಪ್ರಭುತ್ವದ ಒಬ್ಬರು ಭೇಟಿ ನೀಡಿಲ್ಲ. ಅಲ್ಲಿಯ ವಿದ್ಯಾರ್ಥಿಗಳು ಮತ್ತು ವಾಂಗ್ಚುಕ್ ಅವರ ಬೇಡಿಕೆಗೆ ಕಿವಿಯೂ ಆಗಿಲ್ಲ. ಅಧಿಕಾರ ಎಷ್ಟು ಬೇಗ ರಾಜಕಾರಣಿಗಳನ್ನು ಬದಲಾಯಿಸಿ ಬಿಡುತ್ತದೆ ಎಂಬುದನ್ನು ವಾಂಗ್ಚುಕ್ ಈ ದೇಶದ ಮುಂದೆ ತೆರೆದಿಟ್ಟಿದ್ದಾರೆ.